IPL ಮುಗಿತು ಮುಂದೇನು ಅಂತ ವಿಚಾರ ಮಾಡ್ತಿದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದು ನಿಮಗೂ ರಿಯಾಲಿಟಿ ಶೋ. ಅದೇನಪ್ಪ ಅಂತಂದ್ರೆ ಕಲರ್ಸ್ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ಸ್ ಇನ್ಮೇಲೆ ಮತ್ತೆ ಆರಂಭವಾಗ್ತದೆ. ಬಿಗ್ ಬಾಸ್ ಸೀಸನ್ 12ನ ಅದ್ದೂರಿಯಾಗಿ ಮುಗಿಸಿ ಗಿಲ್ಲಿ ನಟ ಅವರು ಕಪ್ನ ವಿನ್ ಮಾಡ್ಕೊಂಡು ಹೋದ್ರು. ಹಾಗೆ ಈಗ ಬಿಗ್ ಬಾಸ್ ಸೀಸನ್ 13ರ ಒಂದು ಪ್ರೋಮೋನ ರಿಲೀಸ್ ಮಾಡಿ ಕಲರ್ಸ್ ಕನ್ನಡದವರು ಅಭಿಮಾನಿಗಳಿಗೆ ಹಾಗೆ ಬಿಗ್ ಬಾಸ್ ಶೋನ ಫ್ಯಾನ್ಸ್ಗೆ ಒಂದು ದೊಡ್ಡ ಖುಷಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ ಸೀಸನ್ 13ನ್ನ ಇಷ್ಟು ಬೇಗ ಯಾಕೆ ರಿಲೀಸ್ ಮಾಡ್ತಿದ್ದಾರೆ ಅಂತ ನಿಮಗೂ ಅನ್ನಿಸ್ತಾ ಇದೆನಾ? ಹಾಗೆ ಬಿಗ್ ಬಾಸ್ ಸೀಸನ್ನ ಇಷ್ಟು ಬೇಗ ರಿಲೀಸ್ ಮಾಡೋಕ್ಕೆ ಕಾರಣಗಳೇನಿರಬಹುದು? ಹಾಗೆ ಬಿಗ್ ಬಾಸ್ 13 ಇಷ್ಟು ಬೇಗ ಬರುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲೇ ಇಲ್ಲ. ಇಷ್ಟು ಬೇಗ ಬರಲಿಕ್ಕೆ ಕಾರಣ ಏನು ಆಗಿರಬಹುದು? ಇದಕ್ಕೆ ಕರೆಕ್ಟ್ ಆಗಿರುವಂತಹ 3 ಕಾರಣಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಮೊದಲನೇ ಕಾರಣ, ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಒಂದು ದೊಡ್ಡ ಶೋ ಆಗಿದ್ದು, ಅದು ಲಾಸ್ಟ್ ಒಂದು 12ರಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ದೊಡ್ಡದಾಗಿರುವಂತಹ TRPಯನ್ನು ಹೆಚ್ಚಿಸ್ತು. ಹಾಗೆ ಒಂದು ಅಲ್ಲಿರುವಂಥ ಕಂಟೆಸ್ಟೆಂಟ್ ಮೂಲಕ TRPಯನ್ನು ಪಡೆದು ಅದು ಒಂದು ದೊಡ್ಡ ಮಟ್ಟಿಗೆ ಕ್ರೇಜ್ನ ಬೆಳೆಸ್ಕೊಂತು. ಆ ಒಂದು ರೀಸನ್ಗೋಸ್ಕರ ಈ ಸರಿ ಬಿಗ್ ಬಾಸ್ 13ನ ಶುರು ಮಾಡ್ತಿದ್ದಾರೆ. ಹಾಗೆ ಒಂದು ಈ ಕ್ರೇಜ್ನ ಜನಕ್ಕೋಸ್ಕರ ಬೆಳೆಸ್ಕೊಂಡು ಹೋಗಿ ಅದನ್ನೇ ಕಂಟಿನ್ಯೂ ಆಗಿ ಜನರಲ್ಲಿ ಇರಿಸ್ಕೋಬೇಕು ಅನ್ನೋ ಒಂದು ನಂಬಿಕೆಯಿಂದ ಈ ಸರಿನೂ ಬಿಗ್ ಬಾಸ್ ಸೀಸನ್ನ ಒಂದು ಸೆಪ್ಟೆಂಬರಲ್ಲಿ ಶುರು ಮಾಡೋ ಬದಲಿಗೆ ಈ ಸರಿ ಇನ್ನೊಂದೇನು ಪ್ರೋಮೋ ಬಿಟ್ಟಿದ್ದಾರೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿನೇ ಈ ಒಂದು ಬಿಗ್ ಬಾಸ್ನ ಆರಂಭ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಿಂದ ಈ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಈ ಒಂದು ಸೆಕೆಂಡ್ ಕಾರಣ ಏನಾಗಿರಬಹುದು? ಬಿಗ್ ಬಾಸ್ ಸೀಸನ್ 12 ಅಷ್ಟರ ಮಟ್ಟಿಗೆ ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಿಕೊಡ್ತು ಅಂದರೆ ಈ ಬಿಗ್ ಬಾಸ್ 13ನಲ್ಲಿ ಯಾವ್ಯಾವ ಸ್ಪರ್ಧಿಗಳು ಬರಬಹುದು, ಇದು ಎಷ್ಟರ ಮಟ್ಟಿಗೆ ಹೈಪ್ನ ಕ್ರಿಯೇಟ್ ಮಾಡ್ಬೋದು, ಅಭಿಮಾನಿಗಳೆಲ್ಲ ಎಷ್ಟೊಂದು ಕ್ರೇಜ್ನ ಬೆಳೆಸಬಹುದು ಅನ್ನೋ ಒಂದು ಚರ್ಚೆ ಆರಂಭವಾಗಲಿ. ಈ ಒಂದು ಪ್ರೋಮೋದ ಮೂಲಕ ಜನಗಳೇ ತಮ್ಮ ಒಂದು ಅಭಿಪ್ರಾಯವನ್ನು ನಮಗೆ ತಿಳಿಸಲಿ. ಆ ಒಂದು ಅಭಿಪ್ರಾಯದಿಂದ ಆ ಬಿಗ್ ಬಾಸ್ 13ನ ಹೇಗೆ ನಡೆಸಬಹುದು ಅನ್ನೋದಕ್ಕೆ ಒಂದು ಬುನಾದಿ ಆಗಬಹುದೇನೋ ಅನ್ನೋ ಒಂದು ಕುತೂಹಲಕ್ಕೋಸ್ಕರ ಆ ಪ್ರೋಮೋನ ರಿಲೀಸ್ ಮಾಡಿದ್ರ, ಅಥವಾ ಈ ಒಂದು 13 ಸೀಸನ್ನಲ್ಲಿ ಯಾವ್ಯಾವ ಸ್ಪರ್ಧಿಗಳು ಬರಬಹುದು, ಹಾಗೆ ಯಾವ್ಯಾವ ಸ್ಪರ್ಧಿಗಳೇ ಬಂದರೆ ಚೆನ್ನಾಗಿರುತ್ತೆ, ಈ ಒಂದು ಡಿಸ್ಕಷನ್ ಅವರಲ್ಲಿನೇ ಜನರಲ್ಲಿನೇ ಹುಟ್ಟು ಹಾಕೋಕ್ಕೋಸ್ಕರ ಈ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರ, ಇಷ್ಟು ಬೇಗ ಅದು ಬರ್ತಿದೆನಾ ಅನ್ನೋ ಇದು ಒಂದು ಕಾರಣ ಆಗಿದೆ. ಹಾಗೆ ಈ ಮೂರನೇ ಕಾರಣ ಏನಾಗಿರಬಹುದು ಅಂತಂದರೆ, ಇಷ್ಟು ದಿನ ಎಲ್ಲರೂ ಅಂದರೆ IPL ಕ್ರೇಜ್ ಇರುವಂತಹ ಫ್ಯಾನ್ಸ್ ಎಲ್ಲರೂ IPLನ ನೋಡ್ತಾ ಇದ್ರು. ಇಷ್ಟು ದಿನ IPLನ ನೋಡಿ ಅದಕ್ಕೋಸ್ಕರ ಪ್ರೋತ್ಸಾಹ ಮಾಡಿ ಒಂದು ಕ್ರೇಜ್ನ ಬೆಳೆಸ್ಕೊಂಡು ಜಿಯೋ ಹಾಟ್ಸ್ಟಾರ್ನಲ್ಲಿ ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರು. ಸೊ ಇವಾಗ ಜಿಯೋ ಹಾಟ್ಸ್ಟಾರ್ನಲ್ಲಿ IPLನ ವೀಕ್ಷಿಸಿ ಈಗ ಯಾವುದೇ ರಿಯಾಲಿಟಿ ಶೋ IPL ಆಗಿರಬಹುದು ಮುಗಿದ ನಂತರ ಜಿಯೋ ಹಾಟ್ಸ್ಟಾರ್ನಲ್ಲಿ ಏನನ್ನು ವೀಕ್ಷಿಸೋದು, ಅದರದ್ದು TRP ರೇಟಿಂಗ್ ಕಡಿಮೆ ಆಗುತ್ತಾ, ಒಂದು ಜಿಯೋ ಹಾಟ್ಸ್ಟಾರ್ ರೇಟಿಂಗ್ ಕಡಿಮೆ ಆಗುತ್ತಾ ಅನ್ನೋ ಒಂದು ಜಿಯೋ ಹಾಟ್ಸ್ಟಾರ್ ರೇಟಿಂಗ್ ಕಡಿಮೆ ಆಗಬಾರ್ದು ಅನ್ನೋದಕ್ಕೇನೆ ಈ ಒಂದು ಪ್ರೋಮೋನ ಕ್ರಿಯೇಟ್ ಮಾಡಿಬಿಟ್ಟು ಜಿಯೋ ಹಾಟ್ಸ್ಟಾರ್ನ ಪ್ರತಿಕ್ಷಣ ವೀಕ್ಷಿಸ್ತಾ ಇರಲಿ ವೀಕ್ಷಕರು ಅಂತ ಹೇಳಿ ಈ ಒಂದು ಪ್ರೋಮೋನ ರಿಲೀಸ್ ಮಾಡಿ ಇನ್ನಷ್ಟು ಕುತೂಹಲನ ಹುಟ್ಟಾಕಿದೆಯಾ? ಈ 3 ಕಾರಣಗಳು ಈ ಒಂದು ಬಿಗ್ ಬಾಸ್ ಪ್ರೋಮೋದಿಂದ ಜನರಲ್ಲಿ ಬಹಳಷ್ಟು ಕುತೂಹಲವನ್ನು ಹುಟ್ಟಿಸಿದ್ರು. ಇದೆಲ್ಲ ಒಂದು ಕಡೆ ಆದ್ರೂ ಈ ಎಲ್ಲ ಯಾರು ಬರಬಹುದು, ಯಾರು ಹೋಗಬಹುದು, ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ಒಂದು ಕುತೂಹಲವನ್ನು ಈ ಪ್ರೋಮೋದ ಮೂಲಕ ಹೆಚ್ಚು ಮಾಡಿದ್ದಾರೆ. ಅದೇ ರೀತಿಯಾಗಿ ಇದೊಂದು ಕಡೆ ಆದರೆ ಇಷ್ಟು 12 ಸೀಸನ್ಗಳಲ್ಲಿ ಇರುವಂತಹ ಸ್ಟಾರ್ಸ್ ನಟರಾಗಿರ್ಬೋದು, ಆ್ಯಕ್ಟರ್ಸು, ಇವರೆಲ್ಲರನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಈ ಒಂದು 13 ಸೀಸನ್ನಲ್ಲಿ ಯಾವೆಲ್ಲ ಆ್ಯಕ್ಟರ್ಸ್, ಯಾವೆಲ್ಲ ನಟ ನಟಿಯರು ಬರ್ಬೋದು, ಯಾವೆಲ್ಲ ಸೆಲೆಬ್ರಿಟೀಸ್ಗಳ ಎಂಟ್ರಿ ಕೊಡಬಹುದು ಅಂತ ಹೇಳಿ ಈ ಕ್ರೇಜ್ ಒಂದು ಕಡೆ ಆರಂಭವಾಗ್ತಿದೆ. ಅಂದರೆ ಫ್ಯಾನ್ಸ್ಗಳಲ್ಲಿನೇ ಇಂಥ ಒಂದು ಸ್ಪರ್ಧಿಗಳು ಬರಲಿ, ಈ ಒಂದು ನನ್ನ ನೆಚ್ಚಿನ ಹೀರೋ ಬಂದರೆ ಚೆನ್ನಾಗಿರುತ್ತೆ, ಹೀರೋಯಿನ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಡಿಸ್ಕಷನ್ ಸಹ ಆರಂಭವಾಗಿದೆ. ಈ ಪ್ರೋಮೋನ ಬಿಟ್ಟ ಬೆನ್ನಲ್ಲೇನೆ ಅಭಿಮಾನಿಗಳಲ್ಲಿ ಮತ್ತಷ್ಟು ಖುಷಿಯನ್ನು ವ್ಯಕ್ತಪಡಿಸೋಕೆ ಕಾರಣ ಆಗಿದೆ. ಹಾಗೆ ಈ ಒಂದು ಸೀಸನ್ನಲ್ಲಿ ಯಾವ್ಯಾವ ಸ್ಪರ್ಧಿಗಳು ಎಂಟ್ರಿ ಕೊಡ್ಬೋದು, ಹಾಗೆ ಪ್ರತಿ ಸರಿನೂ ಎಂಟ್ರಿ ಕೊಡೋ ಹಾಗೆ ಸೆಲೆಬ್ರಿಟೀಸೇ ಬರ್ತಾರಾ, ಅಥವಾ ಯಾವುದಾದ್ರೂ ಹಳ್ಳಿ ಪ್ರತಿಭೆಗಳನ್ನು ಈ ರಿಯಾಲಿಟಿ
ರಿಯಾಲಿಟಿ ಶೋ ಮೂಲಕ ನಮಗೆ ಜಗತ್ತಿಗೆ ಈ ಒಂದು ಬಿಗ್ ಬಾಸ್ ಮೂಲಕ ಜಗತ್ತಿಗೆ ಪರಿಚಯಿಸುವ ಒಂದು ಕಾರ್ಯ ಕೆಲಸವನ್ನು ಈ ಬಿಗ್ ಬಾಸ್ ತಂಡದವರು ಮಾಡ್ತಾರ. ಹಾಗೆ ಯಾವ ಎಲ್ಲ ಸ್ಪರ್ಧಿಗಳು ಯಾವ ಎಲ್ಲ ಟ್ಯಾಲೆಂಟ್ಗಳ ಮೂಲಕ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ, ಆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಮೂಲಕ ನಾವು ಕಳೆದ ಬಾರಿ ಒಂದು ಎಂಜಾಯ್ ಮಾಡಿರುವಂತಹ ಅಭಿಮಾನಿಗಳು ಎಂಜಾಯ್ ಮಾಡಿರುವಂತಹ ಒಂದು ನಗೆ ಆಗಿರ್ಬೋದು, ಒಂದು ಮನರಂಜನೆ ಆಗಿರ್ಬೋದು, ಅದನ್ನು ಈ ಸಾರಿ ಕಂಟೆಸ್ಟೆಂಟ್ಗಳಲ್ಲಿ ಜಾಸ್ತಿ ಸಿಗುತ್ತಾ ಅಥವಾ ಈ ಒಂದು ಲಾಸ್ಟ್ ಸೀಸನ್ನಲ್ಲಿ ಮಾಡಿರುವಂತಹ ಸ್ಪರ್ಧಿಗಳ ದಾಖಲೆಯನ್ನು ಈ ಸರ ಸ್ಪರ್ಧಿಗಳು ಮುರಿತಾರ, ಇದೆಲ್ಲವನ್ನು ನಾವಿನ್ನು ಸದ್ಯ ಕಾದು ನೋಡಬೇಕಿದೆ. ಸದ್ಯಕ್ಕೆ ನಮಗೆ ಸಿಕ್ಕಿರುವ ಒಂದು ಮಾಹಿತಿಯ ಪ್ರಕಾರ ಅಂದರೆ ಪ್ರೋಮೋ ರಿಲೀಸ್ ಆಗಿರೋ ಒಂದು ನೋಡಿದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 13 ಬೇಗನೆ ಆರಂಭವಾಗುವಂಥ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. ಸೊ ವೀಕ್ಷಕರೇ, ನೀವು ಸಹ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ, ಬಿಗ್ ಬಾಸ್ಗೋಸ್ಕರನೇ ಕಾಯ್ತಿರುವಂಥರಾಗಿದ್ದರೆ, ನಿಮಗೆ ಇಷ್ಟವಾಗಿರುವಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬರ್ತಾರ, ಹಾಗೆ ನಿಮ್ಗೆ ಯಾವ ಸ್ಪರ್ಧಿಗಳು ಇಷ್ಟ, ಬಿಗ್ ಬಾಸ್ ಮನೆಗೆ ಇಂತಹದೇ ಒಬ್ಬರು ಹೋಗಬೇಕು ಅಂತ ಅನ್ನೋದು ಇದ್ದರೆ ನಿಮಗೆ ಯಾರು ಹೋಗಬೇಕು, ಈ ಬಿಗ್ ಬಾಸ್ ಸೀಸನ್ 13ನಲ್ಲಿ ನೀವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ, ಯಾವ ರೀತಿಯಾಗಿ ಮನರಂಜನೆಯನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ. ಹಾಗೆ ಕಳೆದ ಒಂದು ಸೀಸನ್ನಲ್ಲಿ ಒಂಟಿ ಜಂಟಿ ಅಂತ ಹೇಳಿ ಒಂದು ಆರಂಭವನ್ನು ಮಾಡಿದ್ರು. ಸೊ ಈ ಒಂದು ಸೀಸನ್ನಲ್ಲಿ ಯಾವ ರೀತಿಯಾಗಿ ಕಾನ್ಸೆಪ್ಟ್ನ ಬರುತ್ತೆ, ಯಾವ ರೀತಿಯಾಗಿ ಹೊಸತನ್ನ ಸೃಷ್ಟಿ ಮಾಡ್ತಾರೆ, ಜನರಿಗೆ ಮನರಂಜನೆ ನೀಡುವಲ್ಲಿ ಈ ಬಿಗ್ ಬಾಸ್ ಸೀಸನ್ 13 ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವಿನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವನ್ನು ಈ ಸರಿ ಯಾರು ಬರಬೇಕು, ಯಾವ ರೀತಿಯಾದ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಹೋಗಬೇಕು, ಈ ಒಂದು ನೀವು ಬಿಗ್ ಬಾಸ್ನ ಪ್ರಿಯರೇ ಆಗಿದ್ರೆ ಈ ಎಲ್ಲದರ ಕುರಿತು ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.